ಎಲ್ರಿಗೂ ನಮಸ್ಕಾರ. ನಿಮಗೆ ಗೊತ್ತಿರೋ ಹಾಗೆ ನಾನು ಆಲ್ರೆಡಿ 12ನೇ ತಾರೀಕು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಿನೇಷನ್ ಸಲ್ಲಿಸಿದ್ದೀನಿ. ಈಗ ನಾಳೆ 2ನೇ ನಾಮಿನೇಷನ್ 17ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ, ಅಲ್ಲಿಂದ ದರ್ಗಾಕ್ಕೆ ಹೋಗಿ, ಅಲ್ಲಿಂದ ಬೀರಲಿಂಗೇಶ್ವರ ಗುಡಿಗೆ ಬಂದು ಹೈಸ್ಕೂಲ್ ಫೀಲ್ಡಲ್ಲಿ, ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ಬೃಹತ್ ಮೆರವಣಿಗೆ ಮೂಲಕ, ರ್ಯಾಲಿ ಮೂಲಕ ಹೋಗಿ ಸಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಯಾರ್ಯಾರು ಸ್ವಾಭಿಮಾನಿಗಳಿದ್ದೀರಿ, ಯಾರ್ಯಾರು ನೊಂದಿದ್ದೀರಿ, ಯಾರ್ಯಾರಿಗೆ ಇಲ್ಲಿ ತನಕ ಅಭಿವೃದ್ಧಿ ತಲುಪಿಲ್ಲ, ಯಾರ್ಯಾರು ನೊಂದಿದ್ದೀರಿ ದಾವಣಗೆರೆಯಲ್ಲಿ ಆಗಿರುವಂಥ ರಾಜಕೀಯ ಬೆಳವಣಿಗೆಗಳು ನೋಡಿ, ಈಗ ನಾನು ಗಟ್ಟಿಯಾಗಿ ನಿಂತಿದ್ದೀನಿ. ಈ ಎಲೆಕ್ಷನ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾನು ಹಿಂದೆ ಸರಿಯೋದಿಲ್ಲ. ಇದು ಒಂದು ರೀತಿ ಸಾಮಾಜಿಕ ಹೋರಾಟ ಅಂತಲೇ ಹೇಳ್ಬೋದು. ಇಲ್ಲಿ ಹೊಸಬರಿಗೆ ಅವಕಾಶ ಸಿಕ್ಕಿಲ್ಲ, ಇನ್ನು ಮುಂದೆ ಸಿಗೋದೂ ಇಲ್ಲ ಅಂಥ ವಾತಾವರಣ ಇರೋದರಿಂದ ನನ್ನ ಹೋರಾಟ ಅನಿವಾರ್ಯವಾಗಿದೆ. ನಿಮ್ಮೆಲ್ಲರಿಗೂ ಒಂದು ಭರವಸೆ ಬಂದಿದೆ, ಯಾರೋ ಒಬ್ಬ ಬಂದಿದ್ದಾನೆ ನಮ್ಮ ಪರವಾಗಿ ಧ್ವನಿಯಾಗೋದಕ್ಕೆ ಪಾರ್ಲಿಮೆಂಟಲ್ಲಿ. ಈ ರೀತಿ ನಾನು ಬಂದಿರುವುದಕ್ಕೆ ನಿಮ್ಮ ಒಂದು ನಂಬಿಕೆ, ಭರವಸೆ ಕಾರಣ. ನಾನೇನಾದರೂ ಹಿಂದೆ ಸರಿದ್ರೆ ಆ ಭರವಸೆ ಸತ್ತೋಗ್ತದೆ. ಹಾಗಾಗಿ ನಾನು ಹಿಂದೆ ಸರಿಯಲ್ಲ. ಆ ಹೋಪ್ ಅನ್ನೋದು ಭಾಳ ಇಂಪಾರ್ಟೆಂಟು. ಆ ಭರವಸೆ ಜೀವಂತವಾಗಿಡೋದಕ್ಕೆ ಹಾಗೆಯೇ ನಾನು ಮುಂದುವರೆದು ಎಲೆಕ್ಷನ್ನು ನಿಂತು ಗೆಲ್ಲಿ ಸೋಲ್ಲಿ ಇನ್ನೊಬ್ಬರಿಗೆ ಧೈರ್ಯ ಬರ್ತದೆ. ನಾಳೆ ನಾವು ಕೂಡ ಹೋರಾಟ ಮಾಡ್ಬೋದು, ನಾವು ಕೂಡ ಈ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡ್ಬೋದು ಅಂತಂದು ಸಾಮಾನ್ಯರಿಗೆ ಧೈರ್ಯ ಬರ್ತದೆ. ಹಾಗಾಗಿ ಈ ಹೋರಾಟ ಅನಿವಾರ್ಯ. ಈ ಅನಿವಾರ್ಯತೆಯನ್ನು ನಾವು ಒಂದು ದೊಡ್ಡ ಸ್ವಾಭಿಮಾನದ ಅಲೆಯ ಮೂಲಕ ನಾಳೆ ನಾವು ದಾವಣಗೆರೆಯಲ್ಲಿ ಇಡೀ ರಾಜ್ಯಕ್ಕೆ ತೋರಿಸ್ಬೇಕು. ಹಾಗಾಗಿ ಯಾರ್ಯಾರು ಸ್ವಾಭಿಮಾನಿಗಳಿದ್ದೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಬನ್ನಿ. ಬೆಳಗ್ಗೆ ಬೀರಲಿಂಗೇಶ್ವರ ದೇವಸ್ಥಾನದ ಮೈದಾನದಲ್ಲಿ, ಹೈಸ್ಕೂಲ್ ಮೈದಾನದ ಹತ್ತಿರ ಎಲ್ಲ ಬಂದು ಸೇರಿಕೊಳ್ಳಿ. ನೀವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಅದು ಕೇವಲ ನನಗೆ ಒಂದು ಧೈರ್ಯ ಕೊಡೋದಷ್ಟೇ ಅಲ್ಲ, ಶೋಷಿತರಿಗೆ ಎಲ್ಲೇ ಇರಲಿ ಅವರಿಗೂ ಕೂಡ ಒಂದು ಧೈರ್ಯ ಬರ್ತದೆ. ಹೌದು, ಈಗಿನ ಕಾಲದಲ್ಲೂ ಕೂಡ ಈ ರೀತಿ ಹೋರಾಟ ಮಾಡಲು ಸಾಧ್ಯ ಅಂತಂದು ನಾವೆಲ್ಲ ತೋರಿಸ್ದಂಗಾಗುತ್ತೆ. ದಯವಿಟ್ಟು ಬನ್ನಿ, ನಾಳೆ ಹೋಗಿ ನಾಮಿನೇಷನ್ ಸಲ್ಲಿಸೋಣ. ಈ ಎಲೆಕ್ಷನ್ ಎಲ್ಲರೂ ಜೊತೆಯಾಗಿ ಗೆಲ್ಲೋಣ. ನಮಸ್ತೆ.